ಹೀರೆಕಾಯಿ ಪಲ್ಯ ಮಾಡ್ತಿದ್ದೀನಿ. ಬೇಕಾಗಿರುವ ಸಾಮಗ್ರಿ: ಕಡಲೆಬೇಳೆ, ಸ್ವಲ್ಪ ಜೀರಿಗೆ, ಎಣ್ಣೆ, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಮೆಣಸಿನಕಾಯಿ, ಹಸಿಕಾಯಿ ತುರಿ. ಒಂದು ಬೌಲ್ ಆಗುವಷ್ಟು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹೀರೆಕಾಯಿ. ಇವಾಗ ನಾನು 1/4 kg ದಂತದ ಹೆಸರು ಹೀರೆಕಾಯಿ ಮಾಡ್ತಿದ್ದೀನಿ. ನಾನು ಹೀರೆಕಾಯಿ 1/4 kg. ಒಂದು ಪಾತ್ರೆ ಬಿಸಿಗಿಟ್ಟಿನ. ಬಿಸಿ ಆದ್ಮೇಲೆ ನಾನು ಎಣ್ಣೆ ಹಾಕೊಂತಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ಸಾಸಿವೆ ಜೀರಿಗೆ ಹಾಕೊಂತೀನಿ. ಎಣ್ಣೆ ಅದು ಬಿಸಿ ಆಯ್ತಲ್ಲ, ಹಂಗೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಹಾಕು. ಒಂದು ಕಪ್ಪರಷ್ಟು ದೊಡ್ಡ ಸ್ವಲ್ಪ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಹಸಿಮೆಣಸು ಹಾಕ್ತಿದ್ದೀನಿ. ಸ್ವಲ್ಪ ನಾನು ತೋರಿಸ್ತಿದ್ದೀನಲ್ಲ, ಎಳ್ಳ ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ. ಇಡೀ ಊರೆಲ್ಲ ಸಿಗ್ತಾರೆ ನೋಡಿ. ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ. ಇವಾಗ ನಾನು ಹೇಳಿದ್ನಲ್ಲ ಸೈಜಷ್ಟು ಹೀರೆಕಾಯಿ ಹಾಕ್ತೀನಿ. ಅರಿಶಿನ ಪುಡಿ ಸ್ವಲ್ಪ ಹಾಕೋಬೇಕು. ಜಾಸ್ತಿನೂ ಹಾಕೊಂಡ್ರೆ ಪರವಾಗಿಲ್ಲ, ಅದೇ ಉಪ್ಪು ಹುಳಿ ಹಿಡಿದು ಬಿಡುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟಿದೆ ನೋಡಿ, ಸ್ವಲ್ಪ ಯಾವ್ದೆಲ್ಲ ಇದೆ ಸ್ವಲ್ಪ ಹಾಕಬೇಕು. ಅರ್ಧ ಕಪ್ ನೀರು ಹಾಕ್ತಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ ನೋಡಿ. ಅರ್ಧ ಗಂಟೆ ಅದು ಕುದಿ. ಸಿಮ್ಮಲ್ಲ 5 ನಿಮಿಷ ಬೇಯಬೇಕು. 5 ನಿಮಿಷ ಬಿಟ್ರೆ ಅಷ್ಟೇ, ಅದೇ ಕುದಿ ಬಿಡ್ತೈತೆ. ಇವಾಗ ಹೇಗಾಗಿದೆ ನೋಡಿ ಫ್ರೆಂಡ್ಸ್. ಅನ್ನಕ್ಕೂ ಮುದ್ದಿಗೂ ಎಷ್ಟು ಚೆನ್ನಾಗಾಗ್ತೈತಿ ನೋಡಿ. ಕಾಯಿ ಹಾಕ್ತಿದ್ದೀನಿ. ಕಾಯಿ ಅರ್ಧ ಕುದಿನಷ್ಟು ಅದೇ ಎಳ್ಳಿದ್ದು ಹಾಕ್ತಿದ್ದೀನಿ ನಾನು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಇದು ತುಂಬ ಅಷ್ಟು. ಇವಾಗ ನೋಡೋಣ ಬನ್ನಿ. ಇವಾಗ ಪಲ್ಯ ರೆಡಿ ಆಗಿದೆ. ತಿರ್ಸಿ ನೋಡೋಣ ಸ್ವಲ್ಪ ಬನ್ನಿ. ಸ್ವಲ್ಪ ಬನ್ನಿ. ಶ್ವೇತಾ ಅವಿನಾಶಕ್ಕೆ ಅದಕ್ಕೆ ಶ್ವೇತಾ ಅವಿನಾಶ್ ಚಾನಲ್ಗೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.